ಹಾಯ್ ನಮಸ್ಕಾರ ಎಲ್ರಿಗೂ ಶಿವಲೋಕ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬದ್ನಿಕಾಯಿ ಪಲ್ಯನ ಹೇಗೆ ಮಾಡ್ತೀನಿ ಅಂತ ನೋಡ್ಕೊಂಬರಂಬರ್ರಿ. ಬದ್ನಿಕಾಯಿನೆಲ್ಲ ಸಣ್ಣಗೆ ಮ್ಯಾಗಿನ ಮುಳ್ಳೆಲ್ಲ ತಕ್ಕೋಬೇಕ್ರಿ. ತಕ್ಕೊಂಡು ಉದ್ದುದ್ದು ಕಟ್ ಮಾಡಬೇಕು. ಇಲ್ಲಿ ಹೆಂಗೆ ನಾ ಕಟ್ ಮಾಡತ್ತೀನಿ ನೋಡಿ ಹಂಗೆ. ಇವು ಜವಾರಿ ಬದ್ನಿಕಾಯಿ ಇರ್ತಾವ್ರಿ. ಇವ್ರ ಮ್ಯಾಗ ಮುಳ್ಳು ಇರ್ತಾವೆ. ಹೆಬ್ಬರೆ ಬದ್ನಿಕಾಯಿ ಮ್ಯಾಗ ಮುಳ್ಳು ಇರಂಗಿಲ್ಲ. ಇವಕ್ಕೆಲ್ಲ ನೀರಾಗ ಹಾಕ್ಬೇಕ್ರಿ. ಕಟ್ ಮಾಡಿದ್ಮ್ಯಾಗೆ ನೀರಾಗ ಹಾಕಿಬಿಟ್ಟು ಚೆಂದಾಗಿ ತೊಳಿಬೇಕ್ರಿ ಇವಕ್ಕೆ. ಯಾಕಂದ್ರೆ ಅವು ಒಗರು ಇರ್ತಾವ್ರಿ ಬದ್ನಿಕಾಯಿ. ಒಗರೆಲ್ಲ ಹೋಗ್ತಾವೆ. ಈ ಕಡೆ ನಾನು ಒಂದು ಪಾತ್ರೆಗೆ 2 ಸ್ಪೂನ್ ಎಣ್ಣೆ, ಅದಕ್ಕೆ ಉಳ್ಳಾಗಡ್ಡಿ, 1-2 ಉಳ್ಳಾಗಡ್ಡಿ ಹಾಕಿ ಚೆಂದಾಗಿ ಹುರ್ಕೋರಿ ಉಳ್ಳಾಗಡ್ಡಿನೆಲ್ಲ. ನಂತರ ಟಮಾಟಿ, ಒಂದು ದಮ್ಮಂದು ಟಮಾಟಿ ಹಾಕಿ ಚೆಂದಾಗಿ ಹುರಿವಿ. ಅದಕ್ಕೆ ಅದು ಸ್ವಲ್ಪ ಮೆತ್ತಗಾಗೋ ತನಕ ಮ್ಯಾಗ ಮುಚ್ಚಿಬಿಟ್ರಿ ಒಂದು 5 ನಿಮಿಷ. ಟಮಾಟಿ ಎಲ್ಲ ಮೆತ್ತಗಾದ್ಮೇಲೆ ಮೆತ್ತಗಾಗೋದೆಲ್ಲ ಚೆಕ್ ಮಾಡ್ಕೊರಿ ಅದಕ್ಕೆ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಹುರಿವಿ. ಆಮೇಲೆ ತೊಳೆದಿಟ್ಕೊಂಡಂಥ ಬದ್ನಿಕಾಯಿನ ಹಾಕಿರಿ ಅದ್ರಾಗ. ಬದ್ನಿಕಾಯಿ ಹಾಕಿದ್ಮೇಲೆ ಸ್ವಲ್ಪ ಅರಿಶಿಣ ಪುಡಿ, 2 ಸ್ಪೂನ್ ಖಾರ, ಒಂದು ರುಚಿ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿರಿ ಚೆಂದಾಗಿ. ಮ್ಯಾಗ ಕೆಳಗೆಲ್ಲ ಮಿಕ್ಸ್ ಮಾಡಿರಿ. ಮಾಡಿದ್ಮೇಲೆ ಅದಕ್ಕೆ ಈಗ ಶೇಂಗಾದ ಪುಡಿ ಹಾಕ್ಬೇಕ್ರಿ. 1-2 ಸ್ಪೂನ್ ಶೇಂಗಾದ ಪುಡಿ ಹಾಕಿದ್ಮೇಲೆ ಮಿಕ್ಸ್ ಮಾಡ್ಬೇಕ್ರಿ ಮತ್ತೊಮ್ಮೆ. ಆಮೇಲೆ ಸ್ವಲ್ಪ ನೀರು ತಳ ಹಿಡ್ಕೊಬೋದಂತ ಸ್ವಲ್ಪ ನೀರು ಹಾಕಿ ಚೆಂದಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಮುಚ್ಚಬೇಕ್ರಿ. ಒಂದು 5 ನಿಮಿಷ ಆದಮೇಲೆ ಚೆಕ್ ಮಾಡ್ಕೊರಿ ಆಯ್ತಿಲ್ಲ ಅಂಥೇಳಿ. ಬದ್ನಿಕಾಯಿ ಪಲ್ಯ ರೆಡಿ ಆಯ್ತು ನೋಡ್ರಿ. ಇದು ಬಿಸಿ ಬಿಸಿ ಅನ್ನ, ಬಿಸಿ ಚಪಾತಿ, ರೊಟ್ಟಿ ಎಲ್ಲ ಜೊತೆಗೂ ಭಾರಿ ಮಸ್ತ್ ಇರ್ತದೆ ಇದು. ಮಾಡಿ ನೋಡ್ರಿ ಹೇಗೆ ಬಂತು ಅಂತ. ಸೊ